ಪ್ರಭಾಕರ್ ಕಲ್ಲಡ್ಕ ನಮ್ಮ ಮುಸ್ಲಿಂ ಸಮುದಾಯದ ಮಹಿಳೆಯರನ್ನು ಎಷ್ಟು ಕೆಟ್ಟದಾಗಿ ಮಾತಾಡಿದ್ದಾನ ಆತ. ನಾನು ಏಕವಚನ ಬಳಸ್ತಾ ಇದ್ದೀನಿ ಮೊಟ್ಟ ಮೊದಲು ನನ್ನ ಲೈಫಲ್ಲಿ. ಯಾಕೆ ಬಳಸ್ತಾ ಇದ್ದೀನಿ? ನನ್ನಂಥ ಒಬ್ಬ ಮಹಿಳೆಯರನ್ನ, ತಾಯಂದಿರನ್ನ, ಹೆಣ್ಮಕ್ಳನ್ನು ಆತ ಅಪಮಾನ ಮಾಡಿದ್ದಾನ. ನಾವು ಜನವಾದಿ ಮಹಿಳಾ ಸಂಘಟನೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ, FIR ಆಗಿದೆ. ಇವತ್ತು ದೇಶದಾದ್ಯಂತ ಇಲ್ಲಿವರೆಗೆ ಸಹಿಸ್ಕೊಂಡಿದ್ದೀವಿ, ತಾಳ್ಮೆ ವಹಿಸಿದ್ದೀವಿ. ನೀವು ಇದನ್ನೇ ಮುಂದುವರಿಸಿದ್ರೆ RSSನವರೇ, ಬಜರಂಗ ದಳದವರೇ, ವಿಶ್ವ ಹಿಂದೂ ಪರಿಷತ್ನವರೇ, ನಾವು ಇದನ್ನು ಸಹಿಸೋದಿಲ್ಲ. ಯಾಕಂದ್ರೆ 12ನೇ ಶತಮಾನಕ್ಕೆ ಹರಳೆಯ ಮಧುವರಸ ದಂಪತಿಗಳ ಕಣ್ಣು ಕಿತ್ತಿ ಆನೆ ಕಾಲಿ ಕಟ್ಟಿ ಇಳಿಸಿದ್ರು. ಅವ್ರು ಯಾವತ್ತೂ ಪುರೋಹಿತಶಾಹಿ ಸಿದ್ಧಾಂತ ಒಪ್ಪಲಿಲ್ಲ. ನೀವೇನು ಮಾಡ್ಬೋದು? ಇಷ್ಟೇ ಮಾಡ್ಬೋದಲ್ಲ. ಗೌರಿನ ಕೊಂದಿದ್ದೀರಿ, ಮಹಾತ್ಮ ಗಾಂಧೀಜಿನ ಕೊಂದಿದ್ದೀರಿ, ಮತ್ತು ದಾಬೋಲ್ಕರ್ ಪನ್ಸರ್ನ ಕೊಂದಿದ್ದೀರಿ. ನೀವು ಕೊಲ್ಲೋದೇ ವಿಚಾರ ಅಲ್ಲ, ಕೊಲ್ಲುವ ಸಂಸ್ಕೃತಿಯನ್ನು ಇಟ್ಕೊಂಡು ನೀವು ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಲಿಕ್ಕೆ ಹೊಂಟಿದ್ದೀರಿ. ಅದಕ್ಕೆ ಚಿತ್ತಾಪುರದಲ್ಲಿ ಸರ್ಕಾರ ಹೇಳಿರೋದು ಏನಂದ್ರೆ, ವಿತೌಟ್ ಪರ್ಮಿಷನ್ ಸಾಧ್ಯ ಇಲ್ಲ. ಹಿಂದೆ ಶೆಟ್ಟರ್ ಅವರು ತಂತಾರಲ್ಲ, BJP ಅವರು ಯಾಕೆಷ್ಟು ಹುಚ್ಚರಂಗ ಮಾತಾಡ್ತಾ ಇದ್ದಾರ? ಯಾಕೆ ಇವರೆಷ್ಟು ಬಾಯಿ ಹೊಡ್ಕೊತಿದ್ದಾರ? ನಿಮ್ಮದೇ ಗೌರ್ಮೆಂಟ್ ತಂದಿರೋ ಸರ್ಕ್ಯುಲರು ಪಾಲಿಸ್ರಿ ನೀವು ಅದನ್ನು. ಪ್ರಿಯಾಂಕ್ ಖರ್ಗೆ ದಲಿತ ಸಮುದಾಯಕ್ಕೆ ಸೇರಿದ ವ್ಯಕ್ತಿ, ಖರ್ಗೆ ಕುಟುಂಬ ದಲಿತ ಸಮುದಾಯಕ್ಕೆ ಸೇರಿದಾಗಿರೋದ್ರಿಂದ ದಾಳಿ ಮಾಡ್ತೀರಾ ನೀವು? ಹಿಂದೆ ಜಗದೀಶ್ ಶೆಟ್ಟರ್ ತಂದಾಗ ಸರ್ಕ್ಯುಲರ್ ಬಾಯಿ ಮುಚ್ಕೊಂಡಿದ್ರಲ್ಲ ನೀವು. ಅದಕ್ಕೆ ದಲಿತ ವಿರೋಧಿ, ಮಹಿಳಾ ವಿರೋಧಿ, ಅಲ್ಪಸಂಖ್ಯಾತ ವಿರೋಧಿ, ದೇಶದ ವಿರೋಧಿ. ನಾಟ್ ಓನ್ಲಿ ಇದು ಅಷ್ಟೇ ಅಲ್ಲ, ದೇಶದ ವಿರೋಧಿಗಳು. ಹಾಗಾಗಿ ನಾವಿವತ್ತು ಚಿತ್ತಾಪುರದಲ್ಲಿ ನಾವು ಇತ್ತೀಚೆಗೆ ಹೋಗಿ ಸಭೆ ಮಾಡಿದ್ದೀವಿ. ಎಲ್ಲ ಸಮುದಾಯದ ಜನ ಬಂದಿದ್ದರು. ಅಲ್ಲಿ ವಾತಾವರಣ ಆಕ್ರೋಶಿತದ, ಸಹಜ ಅಲ್ಲ. ಹೆಚ್ಚಿನ ಓಟ್ ಬಂದರೆ ಗೆದ್ದು ಮಿನಿಸ್ಟರ್ಗಳಾಗ್ತಾರಲ್ಲ, ಹಾಗಿದ್ರೆ ಹೆಚ್ಚಿನ ಜನ ಓಟ್ ಹಾಕಿದ ಜನರಿಗೆ ಆಕ್ರೋಶ ಬರೋದು ಸಹಜ ಅಲ್ಲ. ಆಕ್ರೋಶಿತರ, ಆತಂಕಿತರ, ಅಲ್ಲಿ ವಾತಾವರಣ ಸರಿ ಇಲ್ಲ. ಇವತ್ತಿನ ಸಂದರ್ಭದಲ್ಲಿ ಅಲ್ಲಿ ಯಾರಿಗೂ ಸಹ ಪರ್ಮಿಷನ್ ಕೊಡಬಾರ್ದು.